ಜೋಶಿ ಸಾಹೇಬರು ನೇರವಾಗಿ ನನಗೆ ಕೌಂಟರ್ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಮಾದಾಯ ವಿಷಯವನ್ನು ಮಾತನಾಡಿದ್ದಾರೆ. ಕಳಸಾ ಬಂಡೂರಿಗೆ ಮಾದಾಯ ವಿಷಯದಲ್ಲಿ ಅವ್ರು ಹೇಳಿರ್ತಕ್ಕಂಥದ್ದು ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರೋದ ಪ್ರಕಾರ ಇನ್ನಾದರೂ ಸೋನಿಯಾ ಗಾಂಧಿಯವ್ರ ಬಗ್ಗೆ ಮಾತನಾಡ್ತಾರೆ ಅಲ್ವಾ. 10 ವರ್ಷ ಕೇಂದ್ರದಲ್ಲಿ BJP ಸರ್ಕಾರ ಇದೆ, ರಾಜ್ಯದಲ್ಲಿ ಕಳೆದ 5 ವರ್ಷ BJP ಸರ್ಕಾರ ಇಲ್ಲೇ ಇತ್ತು. ನಾನು ಭಾಳ ಹೇಳಿನಿ, मोदी है तो मोदी साहब है तो मुमकिन है, चुटकी में जो भी जादू कर सकते हैं तो खाली मोदी साहब कर सकते हैं. द पर्सन, द मैन, द मोस्ट पावरफुल पर्सन इन द वर्ल्ड ಯಾರು, ಹಿ ಕ್ಯಾನ್ ಗೋ ಆ್ಯಂಡ್ ಸ್ಟಾಪ್ ದ ವಾರ್ ಆಫ್ ರಷ್ಯಾ ಆ್ಯಂಡ್ ಯುಕ್ರೇನ್. ಅಷ್ಟು ಪವರ್ಫುಲ್ ಇರ್ತಕ್ಕಂಥ ನರೇಂದ್ರ ಮೋದಿ ಸಾಹೇಬರು ನಮ್ಮ ಕಳಸಾ ಬಂಡೂರಿಗೆ ಮಾದಾಯಗೆ ಯಾಕೆ ಅವ್ರಿಗೆ ಚಾಲನೆ ಮಾಡೋಕ್ಕೆ ಏನು ತೊಂದರೆ ಇದೆ? ಇದು ಮತ್ತೆ ತಿರ್ಗಾ ಸೋನಿಯಾ ಗಾಂಧಿ ಅವ್ರ ಹೆಸರು ಹೇಳ್ತಕ್ಕಂಥದ್ದು ಇದು ಜನರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ. ಪ್ರಹ್ಲಾದ್ ಜೋಶಿ ಸಾಹೇಬರು ನೇರವಾಗಿ ಮಾತನಾಡ್ತಿದ್ದಾರೆ. ಎರಡನೇದು ಹೇಳ್ತಿದ್ದಾರೆ, ಯಾವುದೋ ಪ್ರಶ್ನೆಗೆ ಯಾಕೆ ಈ ದೇಶದ ಸಾಲ ಜಾಸ್ತಿ ಆಗಿದೆ ಅಂತಂದರೆ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಸಾಲ ಬೇಕು ಅಂತ ಹೇಳ್ತಾರೆ. ಇದು ಸಹಜವಾಗಿ ಎಲ್ಲ ಸರ್ಕಾರಗಳು ಸಾಲ ಮಾಡ್ತದೆ, ಅದೇನು ಹೊಸದಲ್ಲ. ಆದರೆ ಸ್ವಾತಂತ್ರ್ಯ ಬಂದು 1947 ಇಸ್ವಿಯಿಂದ 2014 ಇಸ್ವಿವರೆಗೆ 55 ಲಕ್ಷ ಕೋಟಿ ಸಾಲ ಇದೆ. ಇವತ್ತು ಎನ್ಹಾನ್ಸ್ಡ್ ಇದೆ, 183 ಲಕ್ಷ ಕೋಟಿ ಅಲ್ಲ. ಆಸ್ ಆನ್ ಟುಡೇ ಇಟ್ ಈಸ್ 202 lakh crores. ಐ ರಿಪೀಟ್, ಇಟ್ ಈಸ್ 202 lakh crores. ಅಂದರೆ 70 ವರ್ಷದಾಗಿರತಕ್ಕಂಥ ಡೆವಲಪ್ಮೆಂಟ್ ಕಳೆದ 10 ವರ್ಷದಲ್ಲಿ ಮಾಡಿದ್ದಾರೆ ಇವರು. ಪ್ರಶ್ನೆ, 70 ವರ್ಷದಲ್ಲಿ ಆಗಲಾರಂಥ ಡೆವಲಪ್ಮೆಂಟ್ಗಳು ಇವತ್ತು ಮಾಡಿದಾರ? ಚರ್ಚೆ ಮಾಡೋಣ. ಮೀಟರ್ ಗೇಜ್ನ ಬ್ರಾಡ್ ಗೇಜ್ ಎಷ್ಟು ಮಾಡಿದಿರಿ? ಎಷ್ಟು ಹೈವೇಗಳು 2014ಗೆ 2024ಗೆ ಆಗಿದೆ? ನೀವು ಮಾಡಿರ್ತಕ್ಕಂಥ ಹೈವೇಗಳು ಎಲ್ಲ ಬೂಟ್ ಸಿಸ್ಟಮ್ನಿದೆ, ಯಾವುದು ಫ್ರೀ ಇಲ್ಲ. ದಯವಿಟ್ಟು ಪ್ರಹ್ಲಾದ್ ಜೋಶಿ ಸಾಹೇಬ್ರೆ, ಜನರಿಗೆ ಸುಳ್ಳು ಹೇಳ್ತಕ್ಕಂಥದ್ದನ್ನ ಮೊದಲೇ ನಿಂದಿರಿಸಬೇಕು. 16 ಲಕ್ಷ ಕೋಟಿ ಉದ್ಯಮಿದಾರ ಸಾಲ ಮನ್ನಾ ಮಾಡಿದಿರಿ, ರೈತರ ಸಾಲ ಮನ್ನಾ ಮಾಡಿಲ್ಲ. ಇದ್ರ ಬಗ್ಗೆ ಚರ್ಚೆ ಮಾಡಬೇಕು. ಆಮೇಲೆ ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಅಮಿತ್ ಶಾ ಸಾಹೇಬರು ನಾವು ಅವ್ರನ್ನ ಕಡಿವಾಣ ಹಾಕಲಿಲ್ಲ, ಅವ್ರಿಗೆ ನಾವು ಓಡೋಗ್ಲಿಕ್ಕೆ ಬಿಟ್ಟಿವಿ ಅಂತ ಹೇಳಿರ್ತಕ್ಕಂಥದ್ದು ಕರೆಕ್ಟ್ ಇದೆಯಾ? ಕರೆಕ್ಟ್ ಅಲ್ಲ? ಈಸ್ ಮೇಕಿಂಗ್ ಸ್ಟೇಟ್ ಟು ಬಿ ರೆಸ್ಪಾನ್ಸಿಬಲ್. ಅವ್ರು ಓಡೋಗಿದ್ದಕ್ಕೆ ಹೌದಿಲ್ಲ? ಸ್ಟೇಟ್ ಗೌರ್ಮೆಂಟ್ ಬಿಟ್ಟಿದೆ ಅಂತ ಹೇಳ್ತಾರಲ್ವಾ? ಅಲ್ಲ ರೀ, ಅದು ಏನಾಗುತ್ತೆ ಅಂತಂದರೆ ಅವ್ರು ಹೇಳಿ ಗೆಟ್ಟವೇ ಆಗ್ಬಿಡ್ತಾರೆ. ಕಂಪ್ಲೇಂಟ್ ರಿಜಿಸ್ಟರ್ ಆಗಬೇಕು. ಸಾರ್ವಜನಿಕ ಜೀವನದಲ್ಲಿ ವಾಟ್ಸಪ್ನಲ್ಲಿ ಫೇಸ್ಬುಕ್ನಲ್ಲಿ ವಿ ಕೆನಾಟ್, ಗೌರ್ಮೆಂಟ್ ಡಸ್ ನಾಟ್ ಹ್ಯಾವ್ ಎನಿ ರೈಟ್ ಟು ಗೋ ಅಂಡ್ ಜಸ್ಟ್ ಐಡೆಂಟಿಫೈ ಹೂ ಇಸ್ ಕಲ್ಪ್ರೇಟ್ ಅಂತ ಹೇಳಿ. ಯಾವಾಗ ಕೇಸು ರಿಜಿಸ್ಟರ್ ಆಯಿತು, ರಿಜಿಸ್ಟರ್ ಆದಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಯವರು SITನ ಕಾನ್ಸ್ಟಿಟ್ಯೂಟ್ ಮಾಡಿ ಅದು ಪ್ರಗತಿಯಲ್ಲಿದೆ, ನಡೀತಾ ಇದೆ. ಈಗ ಎರಡನೇ ಉದಾಹರಣೆ, ನನ್ನ ಮೊದಲನೇ ಪ್ರಶ್ನೆ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಇರ್ತಕ್ಕಂಥದ್ದು, ಇಫ್ ಎನಿಬಡಿ ಇಸ್ ಫ್ಲೈಯಿಂಗ್ ಔಟ್ ಆಫ್ ದ ಕಂಟ್ರಿ, ಈಗ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ಹೋಗೋದು ಗುರ್ತಾಗೋದಿಲ್ಲ, ಎನಿಬಡಿ ಕ್ಯಾನ್ ಗೋ ಬಿಕಾಸ್ ದ ಕೇಸ್ ಇಸ್ ನಾಟ್ ರಿಜಿಸ್ಟರ್ಡ್. ಬಟ್ ಆದರೆ ಪ್ರಧಾನಮಂತ್ರಿ ಸಾಹೇಬರು ಮಲಗಕ್ಕಿಂತ ಮುಂಚೆ ಇಡೀ ಭಾರತ ದೇಶದಲ್ಲಿ ಏನಾಗುತ್ತೆ ಅಂತೇಳಿ ಕಂಪ್ಯೂಟರ್ನ ಚೆಕ್ ಮಾಡ್ತಾರೆ ಅವರು. ಇನ್ ದ ಫಿಂಗರ್ ಟಿಪ್ಸ್ ಈ ನೋಸ್ ಎಲ್ಲಿ ಕ್ರೈಮ್ ಆಗಿದೆ, ಎಲ್ಲಿ ಕ್ರೈಮ್ ಇಲ್ಲ, ಆಮೇಲೆ ಯಾರು ಆಸ್ಪತ್ರೆಯಲ್ಲಿ ಯಾರು ತೊಂದರೆಯಲ್ಲಿದ್ದಾರೆ. ಯಾಕಂದರೆ ಅವ್ರ ಹತ್ರ ಎಲ್ಲ ಕಂಪ್ಲೀಟ್ ಒಂದು ನಾಶ ಇರತಕ್ಕಂಥ ಒಂದು ಕಂಪ್ಲೀಟ್ ಅವ್ರ ಹತ್ರ ಡ್ಯಾಶ್ ಬೋರ್ಡ್ ಇದೆ. ಆ ಡ್ಯಾಶ್ ಬೋರ್ಡ್ನಾಗ ಎಲ್ಲ ಅರ್ಥ ಮಾಡ್ಕೊಳ್ತಾರೆ ಅವರು. ಅದಕ್ಕೆ ಹೇಳ್ತಿರ್ತಕ್ಕಂಥದ್ದು LOC ಅಂತಾರೆ, ಇಟ್ ಇಸ್ ಲುಕ್ಔಟ್ ಸರ್ಕ್ಯುಲರ್ ಅಂತ ಹೇಳ್ತೀವಿ. ಲುಕ್ಔಟ್ ಸರ್ಕ್ಯುಲರ್ ಯಾವಾಗ ಇಶ್ಯೂ ಮಾಡ್ತಾರೆ, ಎನಿ ಪರ್ಸನ್ ಹೂ ಇಸ್ ಫ್ಲೀಯಿಂಗ್ ಅವೇ ಫ್ರಮ್ ಕಂಟ್ರಿ ಯೂಸಿಂಗ್ ಇಸ್ ಪಾಸ್ಪೋರ್ಟ್ ಅವರಿಗೆ ಅರೆಸ್ಟ್ ಮಾಡ್ಬೋದು. ಆ ಪವರ್ ಸ್ಟೇಟ್ ಗೌರ್ಮೆಂಟ್ಗಿಲ್ಲ. ಇದು ಕ್ಲಿಯರ್ ಮಾಡೋಕ್ಕೆ ಹೇಳಿ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ. ನಂಬರ್ 1. ನಂಬರ್ 2, ಇದೇ ರೀತಿಯಾಗಿ 25 ಜನ ಈ ದೇಶವನ್ನು ಬಿಟ್ಟು ಹೋಗಿದ್ದಾರೆ. ಅದರಲ್ಲಿ ಗುಜರಾತ್ನವರು 12 ಜನ ಈ ದೇಶವನ್ನು ಬಿಟ್ಟು ಹೋಗಿದ್ದಾರೆ. ಗುಜರಾತ್ನವರೇ ಸುಮಾರು 50,000 ಕೋಟಿ ದೇಶ ಜನಕ್ಕೆ ಟೋಪಿ ಹಾಕಿ ಓಡೋಗಿರ್ತಕ್ಕಂಥದ್ರಲ್ಲಿ 12 ಜನ ಗುಜರಾತಿಗಳಿದ್ದಾರೆ. ಇದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗತ್ತೆ. ವಿಶೇಷವಾಗಿ ಏಕನಾಥ್ ಶಿಂದೆ ಸಾಹೇಬ್ರಿಗೆ ಕರೆಸಿದ್ದಾರೆ. ಏಕನಾಥ್ ಶಿಂದೆ ಸಾಹೇಬ್ರಿಗೆ ಕರೆಸಿದ್ದಾರೆ. ಯಾವ ಕನ್ನಡಿಗ ವಿರೋಧಿ, ಕರ್ನಾಟಕದ ಮಾದಾಯ ಕಳಸಾ ಬಂಡೂರಿಗೆ ನೀರು ಬರಬೇಕು ಅದಕ್ಕೆ ಅಪೋಸ್ ಮಾಡ್ತಕ್ಕಂಥವ್ರಿಗೆ ಇವತ್ತು ಬಂದು ಇಲ್ಲಿ ಓಟ್ ಕೇಳ್ತಾ ಇದ್ದಾರೆ. ಇದು ಕನ್ನಡಿಗರ ಅಪಮಾನ. ಕರ್ನಾಟಕದ ಜನ ಇದನ್ನು ನೇರವಾಗಿ ಪ್ರಹ್ಲಾದ್ ಜೋಶಿ ಅವರಿಗೆ ಪ್ರಶ್ನೆ ಮಾಡಬೇಕು. ಅವ್ರು ಯಾಕೆ ಏಕನಾಥ್ ಶಿಂದೆ ಅವರು ಇಲ್ಲಿ ಬಂದಿದ್ದಾರೆ, ಅವ್ರು ಯಾಕೆ ನಮ್ಮ ಕರ್ನಾಟಕದ ವಿಶೇಷವಾಗಿ ಮಾದಾಯ ಹಾಗೂ ಕಳಸಾ ಬಂಡೂರಿಗೆ ಅಡ್ಡಗಾಲಾಗ್ತಾ ಇದ್ದಾರೆ? ಗೋನು ಅಡ್ಡಗಾಲಾಗುತ್ತೆ, ಮಹಾರಾಷ್ಟ್ರನೂ ಅಡ್ಡಗಾಲಾಗುತ್ತೆ. ಇದ್ರ ಬಗ್ಗೆ ಅವರು ನೇರವಾಗಿ ಪ್ರಶ್ನೆ ಉತ್ತರ ಕೊಡೋದು ಬದಲು ಸೋನಿಯಾ ಗಾಂಧಿ ಅವರು ಒಂದು ಹನಿ ನೀರು ಕೊಡಲಿಲ್ಲ, ಸೋನಿಯಾ ಗಾಂಧಿ ಅವರು ಒಂದು ಹನಿ ಕೊಡಲಿಲ್ಲ, ಹೈಪೋಥೆಟಿಕಲ್ ಅವ್ರು ಹೇಳಿದ್ದು ಕರೆಕ್ಟ್ ಅಂತ ಇಟ್ಕೊಳ್ಳೋಣ. ಅವ್ರು ಹೇಳೋದೆಲ್ಲ ಸುಳ್ಳಿದೆ. ಆ ಸುಳ್ಳನ್ನ ಒಂದು ನಿಮಿಷಕ್ಕೆ ಸತ್ಯ ಅಂತ ಇಟ್ಕೊಳ್ಳೋಣ. ಮೋದಿ ಸಾಹೇಬ್ರು ಏನನ್ನ ಮ್ಯಾಜಿಕ್ ಮಾಡ್ಬೋದಲ್ಲ? ಮೋದಿ ಸಾಹೇಬ್ರು ಇರ್ತಕ್ಕಂಥ ಮ್ಯಾಜಿಕ್ಕು ಇಡೀ ಪ್ರಪಂಚಕ್ಕೆ ಬೇಕಾಗಿರ್ತಕ್ಕಂಥ ಮ್ಯಾಜಿಕ್ ಅವ್ರ ಹತ್ರ ಇದೆ. 2 ಗೌರ್ಮೆಂಟ್ ಅವರೇ ಇದ್ದಾವೆ. ಕಳೆದ 10 ವರ್ಷದಿಂದ ಅವರೇ ಅಲ್ಲಿ ಕೇಂದ್ರದಲ್ಲಿ ಅಲ್ಲೇ ಇದ್ದಾರೆ. ಮಹಾರಾಷ್ಟ್ರ ಅವ್ರದ್ದೇ, ಗೋವಾನು ಅವ್ರದ್ದೇ, ಕರ್ನಾಟಕನೂ ಅವ್ರದ್ದೇ ಇತ್ತು. ಪ್ರಾಬ್ಲಮ್ ಏನಿದೆ? ಅಂಡ್ ಈಸ್ ಅ ಮೋರ್ ಪವರ್ಫುಲ್ ಮ್ಯಾನ್ ಇನ್ ದ ವರ್ಲ್ಡ್. one of the most powerful prime minister ever we had
ಅವ್ರ ಕಾಲದಲ್ಲಿ ಸಾಲ ಆಗಿದೆ. ಇದಕ್ಕೆ ನೇರವಾಗಿ ಉತ್ತರ ಕೊಡ್ತಕ್ಕಂಥದ್ದಾಗಬೇಕು. ಆರ್ಕಿ ಉತ್ತರಗಳನ್ನ ಕೊಟ್ಟು ಜನಕ್ಕೆ ತಪ್ಪು ಮಾಹಿತಿ ಕೊಡಬಾರ್ದಂತ ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತೀನಿ.